ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಯುಕೆ ಹೋಮ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಹಾಲನ್ನು ಬಳಸಿ ಹೋಟೆಲ್ ಸ್ಟೈಲಲ್ಲಿ ಚುರುಮುರಿ ಸುಸ್ಲಾ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಇಲ್ಲಿ 200 ಗ್ರಾಮ್ ಆಗಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ. ಇವನ್ನು ನೀರು ಹಾಕಬೇಕು. ಒಂದು 3 ಗ್ಲಾಸ್ ಆಗಷ್ಟು ನೀರು ಹಾಕಿ ಹಸಿ ಮಾಡ್ಕೊಳ್ಳಿ. ಇವೇನು ಸೋಪ್ ಮಾಡೋದೇನು ಬೇಕಾಗಲ್ಲ, ನೆನೆಸಿಡೋದು ಬೇಕಾಗೋದಿಲ್ಲ. ಈ ಥರ ಹಸಿ ಆದಮೇಲೆ ಒಂದು 2 ನಿಮಿಷ ಹಣ್ಣನ್ನು ಅಥವಾ ಚುರುಮುರಿಯನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ನೀರನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ. ಈ ಥರ ಬಿಡಿ ಬಿಡಿಯಾಗಿರ್ತವೆ. ಈಗ ಕಡೆಯಲ್ಲಿ ಒಂದು 4 ರಿಂದ 5 ಚಮಚ ಆಗಷ್ಟು ಎಣ್ಣೆ ಹಾಕಿ ಮತ್ತು ಒಂದು 2 ಚಮಚ ಆಗಷ್ಟು ಕಡಲೆ ಬೀಜ ಹಾಕಿ ಇವನ್ನು ಒಂದು 2 ನಿಮಿಷ ಹುರ್ಕೊಳ್ಳಿ ಕೆಂಪಾಗೋವರೆಗೂ. ಮತ್ತು ಒಂದು ಅರ್ಧ ಚಮಚ ಆಗಷ್ಟು ಜೀರಿಗೆ, ಒಂದು ಅರ್ಧ ಚಮಚ ಆಗಷ್ಟು ಸಾಸಿವೆ ಹಾಕಿ, ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ, 3 ರಿಂದ 4 ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಹಾಕಿ. ನೀವು ಖಾರ ನೋಡ್ಕೊಂಡು ಹಾಕೋಬೋದು, ಹಸಿಮೆಣಸಿನ್ಕಾಯಿ ಕಮ್ಮಿ ಹೆಚ್ಚು ಮಾಡ್ಬೋದು. ಇವನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಕಟ್ ಮಾಡಿರೋ ಟೊಮೆಟೊ ಹಾಕಿ ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿ. ಒಂದು 1/4 ಕಪ್ ಆಗಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ, ಇಲ್ಲ ನೀವು ಬೆಲ್ಲನೂ ಕೂಡ ಬಳಸ್ಬೋದು. ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಈಗ 1 ಕಪ್ ಆಗಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ಈ ಥರ ಕುದಿ ಬಂದ ಮೇಲೆ ಒಂದು ಅರ್ಧ ಚಮಚ ಆಗಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಈಗ ನಾವು ನೆನೆಸಿರೋ ಎಲ್ಲ ಚುರುಮುರಿಯನ್ನು ಹಾಕಿ ಒಂದು 3 ರಿಂದ 4 ಚಮಚ ಆಗಷ್ಟು ಪುಟಾಣಿ ಪುಡಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು 3 ನಿಮಿಷ ಬಿಸಿ ಆಗಿಬಿಡಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಹಾಲು ಹಾಕಿ ಸುಸ್ಲಾ ಮಾಡಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.